ಕುಬೇರ ಮಹಾಲಕ್ಷ್ಮಿ ಹೆಸರಿಟ್ಟಿದ್ದೀವಿ. ಕುಬೇರರು ಯಾರು ಅಂತ ನಿಮಗೆಲ್ಲ ಗೊತ್ತು ಅಲ್ವಾ? ಅವರೊಬ್ಬ ಯಕ್ಷ. ಲಕ್ಷ್ಮೀನಾರಾಯಣ ಮದುವೆ ಟೈಮಲ್ಲಿ ಸಾಲ ಕೊಟ್ಟಂತ ಒಬ್ಬ ಯಕ್ಷ ಕುಬೇರರು. ಅದರಲ್ಲೂ ಈ ಕಲಿಯುಗದಲ್ಲಿ ಕುಬೇರರ ಒಂದು ಆಶೀರ್ವಾದ ಇಲ್ಲದೇನೆ ನಮಗೆ ನಮ್ಮ ಮನೆಯಲ್ಲಿ ಸ್ಥಿರ ಮಹಾಲಕ್ಷ್ಮಿ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯವಾಗಲ್ಲ. ದಯಮಾಡಿ ಯಾರು ವಿಡಿಯೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಕ್ಕೆ ಸುಸ್ವಾಗತ. ಇವತ್ತು ನಾವೆಲ್ಲಿ ಹೋಗ್ತಿದ್ವಿ ಅಂದರೆ ಕರಿಯಪ್ಪನ ದೊಡ್ಡಿಗೆ ಹೋಗ್ತಾಯಿದ್ವಿ. ಅಲ್ಲಿ ಕುಬೇರ ಮಹಾಲಕ್ಷ್ಮಿ ದೇವಸ್ಥಾನ ಇದೆ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಬನ್ನಿ ಹೋಗೋಣ. ಇವಾಗ ನಾವು ಇಲ್ಲಿ ದೇವಸ್ಥಾನದ ಕಡೆ ಟರ್ನ್ ಆಗ್ತಾಯಿದ್ದೀವಿ. ಇಲ್ಲೊಂದು ಹಳ್ಳ ಸಿಗುತ್ತೆ. ಈ ಹಳ್ಳ ತಡೋದು ಒಂದು 2 ಕಿಲೋಮೀಟ್ರ್ ಹೋದರೆ ದೇವಸ್ಥಾನ ಸಿಗುತ್ತೆ. ಬನ್ನಿ ಇವಾಗ ನಾವು ದೇವಸ್ಥಾನ ತೋರಿಸ್ತೀವಿ ಯಾವ ರೀತಿದೆ ಅಂತ. ಬನ್ನಿ ಈಗ ನಾವು ಹೋಗೋಣ. ಈ ಹಳ್ಳ ಕ್ರಾಸ್ ಮಾಡಿ ಸುಮಾರು ಒಂದು 2 ಕಿಲೋಮೀಟ್ರ್ ಹೋದರೆ ದೇವಸ್ಥಾನ ಸಿಗುತ್ತೆ. ಬನ್ನಿ ಇವಾಗ ಹಳ್ಳ ಕ್ರಾಸ್ ಮಾಡೋಣ. ಇಲ್ಲಿ ನೀರೇನು ಜಾಸ್ತಿ ಇಲ್ಲ, ಸ್ವಲ್ಪ ಇದ್ದಾವೆ. ಬೈಕ್ ಆರಾಮಾಗಿ ಹೋಗುತ್ತೆ, ಏನು ತೊಂದರೆ ಇಲ್ಲ. ಬನ್ನಿ ಇವಾಗ ನಾವು ಹಳ್ಳ ಕ್ರಾಸ್ ಮಾಡೋಣ. ಈ ದೇವಸ್ಥಾನ ಜಿಗಣಿಯಿಂದ 12 ಕಿಲೋಮೀಟ್ರ್ ಆಗುತ್ತೆ. ಉರಗನ ದೊಡ್ಡಿ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಒಂದು ಸ್ವಲ್ಪ ಮುಂದೆ ಬಂದು ರೈಟ್ ಸೈಡ್ ಕಟ್ಟಾದರೆ ಈ ಹಳ್ಳ ಸಿಗುತ್ತೆ. ಈ ಹಳ್ಳ ಕ್ರಾಸ್ ಮಾಡ್ಕೊಂಡು ಮುಂದೆ ಹೋದರೆ ಒಂದು ಸಿಗುತ್ತೆ ದೇವಸ್ಥಾನ. ಬನ್ನಿ ಇವಾಗ ದೇವಸ್ಥಾನ ತೋರಿಸ್ತೀವಿ. ಅತ್ತ ನಿನಗೆ ಆ ಲೆಕ್ಕ ಇವೆಲ್ಲ. ಹಾಂ ಇಲ್ಲಿ ಬರ್ರಿ, ಇಲ್ಲ ಅಲ್ಲಿ. ನೋಡಿ, ಇಲ್ಲೊಂದು ಸ್ವಲ್ಪ ಮಣ್ಣು ರೋಡ್ ಐತೆ, ಒಪ್ಪೈತೆ. ಹಾಂ, ಹುಷಾರಾಗಿ ಹೋಗ್ಬೇಕಿಲ್ಲಿ. ಹಾಂ, ಹಾಂ. ಕರಿಯಪ್ಪನ ದೊಡ್ಡಿಗೆ ನಾವು ಬಂದ್ವಿ. ಇನ್ನೊಂದು ಸ್ವಲ್ಪ ದೂರ ಇದೆ. ಶ್ರೀ ಕುಬೇರ ಮಹಾಲಕ್ಷ್ಮಿ ದೇವಸ್ಥಾನ. ಸಾಲಬಾಧೆ, ಪೀಡೆ ಪಿಚ್ಚಾಚಿ ಏನೇ ಇದ್ದರೂ ಇಲ್ಲಿ ನಿವಾರಣೆ ಆಗುತ್ತೆ. 100% ರಿಸಲ್ಟ್ ಬರುತ್ತೆ. ಬನ್ನಿ ಹೋಗೋಣ. ವಾತಾವರಣ ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ ನೋಡೋದಕ್ಕೆ. ನೋಡಿ, ಎಲ್ಲ ಕಾಡಲ್ಲೈತಿ ದೇವಸ್ಥಾನ. ಬಿದಿರು ಗಿಡಗಳು ಇಲ್ಲಿ ಜಾಸ್ತಿ ಇದ್ದಾವೆ. ಬಿದಿರು ಗಿಡ ಭಾರಿ ಇದ್ದಾವೆ ಇಲ್ಲಿ. ಆನೆಗಳು ಇದ್ದಾವನಪ್ಪ ಇಲ್ಲಿ. ಹಾಂ, ಅವಿದ್ರೆ ಬರಲ್ವಾ? ಹಾಂ 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 ಹ್ಞೂ. ಆನೆಗಳೆಲ್ಲ ಇರ್ಬೇಕು ಇಲ್ಲಿ. ಇಲ್ಲ, ಬನ್ನರ್ಘಟ್ಟ ಅವೆಲ್ಲ. ಹಾಂ, ಚಿರತೆ ಇರ್ತಾವೆ, ಎಲ್ಲ ಕಡೆ ಇರ್ತಾವೆ. ಹಾಂ ಹಾಂ ಹಾಂ. ಡೇ ಎಲ್ಲ ಮಲಗಿರ್ತಾವೆ ಅವು. ನೈಟ್ ಮಲಪಲ ತಿಂದು ಡೇ ಆರಾಮ ಮಲಗಿರ್ತವೆ. ಹಾಂ ಹಾಂ. ಇಲ್ಲೆಲ್ಲ ಜನ ಓಡಾಡ್ತಾರಲ್ಲ, ಹಾಗಾಗಿ ಬರೋಲ್ಲ ಅವು. ಇವು ನೀರು ಇರ್ತಾವಲ್ಲ, ನೀರು ಹಳ್ಳಗಳು ಅಂಥತ್ತಾಗ ಅಡ್ಕೊಂಡಿರ್ತವೆ. ಯಾವನ ಪ್ರಾಣಿ ನೀರು ಕುಡಿಯೋಕೆ ಬಂದು ಅಡಿಕೆ ಲಬಕ್ಕಮ್ಮಂಗೆ ಸ್ವಾಹ ಮಾಡ್ತವೆ. ಲಬಕ್ ಸ್ವಾಹ ಕೊಡ್ತವೆ ಹಂಗೆ. ಹಾಂ, ಬಂದ್ವಿ ಸ್ವಲ್ಪ ದೂರ. ಹ್ಞೂ, ನೋಡಿ ಇಲ್ಲೆಲ್ಲ ಒಂದು ಊರಿದೆ, ಇದೆ ಕರಿಯಪ್ಪನ ದೊಡ್ಡಿ ಅಂತ. ನೋಡಿ, ಇಲ್ಲೆಲ್ಲ ರೇಷ್ಮೆ ಸಾಗಾಣಿಕೆ, ಹಸು ಸಾಗಾಣಿಕೆ ಎಲ್ಲ ಮಾಡಿ ಹೈನುಗಾರಿಕೆ ಎಲ್ಲ ಮಾಡ್ತಾರೆ. ಇಲ್ಲಿ ಒಳ್ಳೆ ವಾತಾವರಣದಾಗೈತೆ. ನೋಡಿ, ಇಲ್ಲಿ ವಾತಾವರಣಕ್ಕೆ ಬಂದರೆ ಮನೆಗೆ ಹೋಗಕ್ಕೆ ಮನಸ್ಸೇ ಬರೋಲ್ಲ, ಅಷ್ಟು ಚೆನ್ನಾಗಿದೆ. ಬನ್ನಿ, ಇಲ್ಲಿ ಲೆಫ್ಟ್ ತಗೋಬೇಕು. ಇನ್ನೇನಿನ್ನು 1 ಕಿಲೋಮೀಟ್ರು 1.5 ಕಿಲೋಮೀಟ್ರ್ ಅಷ್ಟೇ, ಇನ್ನು ಹತ್ರದಾಗೆ ಐತೆ. ಹಾಂ 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 ಹಾಂ. ಅದೇ ಕರಿಯಪ್ಪಂದು. ಹಾಂ, ರೋಡ್ ಮಾತ್ರ ಇಲ್ಲಿ ಚೆನ್ನಾಗೈತೆ. ಒಂದು ಸ್ವಲ್ಪ ಅಲ್ಲಿ ಹಳ್ಳತ್ತಾಗ ಒಂದು ಸ್ವಲ್ಪ ಮಣ್ಣು ರೋಡ್ ಬಿಟ್ಟರೆ ಇಲ್ಲಿ ಚೆನ್ನಾಗಿದೆ.
ಇದು ಇದಕ್ಕೆ ಬನ್ನರ್ಘಟ್ಟಕ್ಕೆ ಕನೆಕ್ಷನ್ ಆಗ್ಬೋದು ಈ ರೋಡು. ಬನ್ನರ್ಘಟ್ಟ ಈ ರೋಡು ಬನ್ನರ್ಘಟ್ಟಕ್ಕೆ ಟಚ್ ಆಗುತ್ತೆ. ಹಾಂ 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 ಅದೇನಾ. ಹಾಂ ತುಂಬ ಗಾಳಿ ಹೋಯ್ತು ನೋಡಿ. ರೋಡ್ ಚಿಕ್ಕದಾಗಿದ್ರು ನೋಡಿ ಹೆಂಗೈತಾ. ಹಾಂ ಹಾಂ ಏನಪ್ಪ ಬಸ್ ಬಂದರೆ ಈ ಊರು ಟಚ್ ಮಾಡಿ ಹೋಗ್ತವೆ. ಹ್ಞೂ ಇರಬೇಕು. ಹ್ಞೂ ಹ್ಞೂ ಬಂದು ಇವರು ಊರು ಟಚ್ ಮಾಡಿ ಮತ್ತೆ ವಾಪಸ್ ಹೋಗ್ತವೆ. ಹಾಂ ಹಾಂ ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗೈತೆ ವಾತಾವರಣ. ಹಾಂ ಇಲ್ಲೇನು ಮಳೆ ಬರ್ತಾ ಇರುತ್ತಲ್ಲ ನೋಡೋ, ಎಲ್ಲ ಹಸಿರು ಎಷ್ಟು ಚೆನ್ನಾಗಾಗಿದೆ. ಹಾಂ 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 ಇಂಥ ತಗೋ ನಾನು ಸೈಡ್ ತಗೊಂಡು ಮನೆ ಕಟ್ಬಿಡ್ಬೇಕು. ಹೆಂಗಿದಾವೆ ನೋಡೋ. ಹಾಂ ಹಾಂ ಇಲ್ಲಿ ವಾಟರ್ ಟ್ಯಾಂಕ್ ಐತೆ. ಇಲ್ಲಿ ಬಲಗಡೆಗೆ ಟರ್ನ್ ಆಗಬೇಕು. ಇಲ್ಲಿ ಬಲಗಡೆಗೆ ಟರ್ನ್ ಆದರೆ ಇಲ್ಲಿ ಒಂದು 500 ಮೀಟ್ರ್ ಹೋದರೆ ಸಿಗುತ್ತೆ ದೇವಸ್ಥಾನ. ನೋಡಿ ಬನ್ನಿ ಹೋಗೋಣ. ಇಲ್ಲೊಂದು ಸ್ವಲ್ಪ ಮಣ್ಣು ರೋಡ್ ಐತೆ. ಇನ್ನೂ ಅಷ್ಟು ಇಂಪ್ರೂವ್ಮೆಂಟ್ ಆಗಿಲ್ಲ ರೋಡ್ ಇನ್ನೂ. ಇದು ನೋಡಿ ಫ್ರೆಂಡ್ಸ್, ಇವಾಗ ನಾವು ದೇವಸ್ಥಾನದ ಹತ್ರ ಬಂದ್ವಿ. ಇನ್ನೂ ಯಾರೂ ಬಂದಿಲ್ಲ ಜನ. ಪೂಜಾರಪ್ಪ ಇನ್ನೂ ಬಂದಿಲ್ಲ. ಹಾಗಾಗಿ ಇವಾಗೆಲ್ಲ ಜನ ಬರ್ತಾಯಿದ್ದಾರೆ ಒಬ್ಬೊಬ್ಬರೇನ. ಬನ್ನಿ ಇವಾಗ ನಾವು ದೇವಸ್ಥಾನದ ಹತ್ರ ಹೋಗೋಣ. ನೋಡಿ ಫ್ರೆಂಡ್ಸ್, ಇವಾಗ ದೇವ್ರ ಗುಡಿ ಹತ್ರ ಬಂದಿದ್ದೀವಿ. ನೋಡಿ ಇವಾಗ ಸುತ್ತ ಪರಿಸರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮೋಡ ಬೇರೆ ಕೌಕೊಂಡು ಇನ್ನೂ ಚೆನ್ನಾಗಿ ಕಾಣ್ತಾ ಇದೆ ವಾತಾವರಣ. ಮಳೆ ಬರಂಗಾಗಿದೆ, ಆದರೆ ಬರ್ತಾಯಿಲ್ಲ. ವಾತಾವರಣ ಮಾತ್ರ ತುಂಬ ತಂಪಾಗಿದೆ. ಸುತ್ತ ನೋಡಿ ಯಾವ ಥರ ಕಾಣ್ತಾ ಇದೆ ಪ್ರಕೃತಿ. ಇಲ್ಲಿ ಬಂದರೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ. ಬನ್ನಿ ಇವಾಗ ನಾವು ದೇವಸ್ಥಾನದ ಹತ್ರ ಹೋಗೋಣ. ನೋಡಿ ಇವಾಗ ನಾವು ದೇವಸ್ಥಾನದ ಹತ್ರ ಬಂದ್ವಿ. ಇವಾಗೆಲ್ಲ ಜನ ಬಂದಿದ್ದಾರೆ. ಇವಾಗ ಪೂಜಾರಪ್ಪ ಒಳಗಡೆ ಪೂಜೆ ಮಾಡ್ತಾಯಿದ್ದಾರೆ. ಇವಾಗ ಅದಕ್ಕಾಗಿ ಜನ ಕಾಯ್ತಾ ಇದ್ದಾರೆ ಪೂಜೆ ಮಾಡ್ಸೋಕ್ಕೆ. ಬನ್ನಿ ನಾವು ಸಹ ಹೋಗಿ ಪೂಜೆ ಮಾಡಿಸೋಣ. ಸುಂದರವಾದ ಪರಿಸರದ ಮಧ್ಯೆ ಈ ದೇವಸ್ಥಾನ ಇದೆ. ನೂರಾರು ಭಕ್ತರು ತಮ್ಮ ಸಮಸ್ಯೆ ಕೇಳಿಕೊಂಡು ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದ ಭಕ್ತರ ಸಮಸ್ಯೆಗಳನ್ನು ಈ ದೇವತೆ ಅವರ ಕಷ್ಟಗಳನ್ನು ನಿವಾರಣೆ ಮಾಡಿ ತನ್ನ ಭಕ್ತರಿಗೆ ಅಭಯಹಸ್ತ ನೀಡಿ ನಾನಿದ್ದೇನೆ ಅಂತ ಹೇಳಿ ಕಳಿಸುತ್ತಾಳೆ. ಈಗ ದೇವಸ್ಥಾನದೊಳಗಡೆ ಪೂಜಾರಪ್ಪ ದೇವರಿಗೆ ಅಲಂಕಾರ ಮಾಡ್ತಿದ್ದಾರೆ. ಆದ್ದರಿಂದ ಡೋರ್ ಕ್ಲೋಸ್ ಮಾಡಿದ್ದಾರೆ. ಇವಾಗ ಡೋರ್ ಓಪನ್ ಮಾಡ್ತಾರೆ. ಬನ್ನಿ ಇವಾಗ ನಾವು ಶ್ರೀ ಕುಬೇರ ಮಹಾಲಕ್ಷ್ಮಿ ದೇವಿಯ ದರ್ಶನ ಪಡೆಯೋಣ. ನೋಡಿ ಈಗಾಗಲೇ ತುಂಬ ಜನ ಜಮಾವಣೆಗೊಂಡಿದ್ದಾರೆ. ಇನ್ನೂ ಜನ ಬರ್ತಾಯಿದ್ದಾರೆ. ಯಾಕಂದರೆ ಈ ದೇವಿ ಮಹಾತ್ಮೆ ತುಂಬ ಅದ್ಭುತವಾಗಿದೆ. ಆದ್ದರಿಂದ ನಾನಾ ಕಡೆಯಿಂದ ಜನ ಇಲ್ಲಿಗೆ ಸಾಗರದಂತೆ ಹರಿದು ಬರುತ್ತಿದ್ದಾರೆ. ಟೈಮಲ್ಲಿ ಪೀಠದ ಕೆಳಗಡೆ ಕುಬೇರರ ಒಂದು ಅಂಶವನ್ನು ಹಾಕಿ ಪ್ರತಿಷ್ಠಾಪನೆ ಮಾಡಿದ ಅನ್ನೋರಿಗೆ ಕುಬೇರ ಮಹಾಲಕ್ಷ್ಮಿ ಹೆಸರಿಟ್ಟಿದ್ದೀವಿ. ಕುಬೇರರು ಯಾರು ಅಂತ ನಿಮಗೆಲ್ಲ ಗೊತ್ತು ಅಲ್ವಾ. ಅವರೊಬ್ಬ ಯಕ್ಷ. ಲಕ್ಷ್ಮೀನಾರಾಯಣ ಮದುವೆ ಟೈಮಲ್ಲಿ ಸಾಲ ಕೊಟ್ಟಂಥ ಒಬ್ಬ ಯಕ್ಷ ಕುಬೇರರು. ಅದರಲ್ಲೂ ಈ ಕಲಿಯುಗದಲ್ಲಿ ಕುಬೇರರ ಒಂದು ಆಶೀರ್ವಾದ ಇಲ್ಲದೇ ನಮಗೆ ನಮ್ಮ ಮನೆಯಲ್ಲಿ ಸ್ಥಿರ ಮಹಾಲಕ್ಷ್ಮಿ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯವಾಗಲ್ಲ. ದಯಮಾಡಿ ಯಾರು
ಆವಾಹನಾದಿ ಸಮಸ್ತ ನಾಮ ಪೂಜಾ ಆಚಾರ್ಯ ಮುಖೇನ ಕಾರಯಿಷ್ಯೆ. ಎಷ್ಟು ಕೇಳಬೇಕು ನೋಡಿ ಇವಾಗೆಲ್ಲ ಪೂಜೆ ಮುಗೀತು. ಇವಾಗ ಅನ್ನದಾಸೋಹ ಮಾಡ್ತಾರೆ. ಬನ್ನಿ ಇವಾಗ ನಾವು ಪ್ರಸಾದ ಸ್ವೀಕರಿಸಿ ನಾವು ಹೋಗೋಣ. ಇದು ಅನ್ನದಾಸೋಹ ಕೊಠಡಿ, ಇಲ್ಲೆಲ್ಲ ಊಟ ಕೊಡ್ತಾರೆ. ಹೋಗಿ ಊಟ ಮಾಡ್ಕೊಂಡು ಇಲ್ಲೇ ಊಟ ಮಾಡಿ ನೋಡಿ ಭಕ್ತರು ಹರಕೆ ಮಾಡ್ಕೊಂಡು ಈ ಗಿಡಕ್ಕೆ ದಾರ ಕಟ್ಟಿ ಹೋದರೆ ಅವು ಹರಕೆ ನೆರವೇರುತ್ತೆ ಅಂತ ಇಲ್ಲಿ ಮರಕ್ಕೆ ದಾರ ಕಟ್ತಾ ಇದ್ದಾರೆ. ನೀವು ಸಹ ಬಂದರೆ ಏನಾದರೂ ಹರಕೆ ಮಾಡಿಕೊಂಡ್ರೆ ಈ ಮರಕ್ಕೆ ದಾರ ಕಟ್ಟಿ ಹೋಗಿ, ನಿಮ್ಮ ಹರಕೆ ಖಂಡಿತ ನೆರವೇರುತ್ತದೆ. ಈ ದಾರ ಇಲ್ಲಿ ದೇವಸ್ಥಾನದಲ್ಲೇ ಕೊಡ್ತಾರೆ. ಇದನ್ನು ನಾವು ಈ ಗಿಡಕ್ಕೆ ಕಟ್ಟಿ ಹೋಗಬೇಕು. ಹಾಗೆಯೇ ಇದೆಲ್ಲ ಮುಗಿಸ್ಕೊಂಡು ನಾವು ಕೆಳಗೆ ಭೂವರಹ ಸ್ವಾಮಿ ಇದೆ, ಅದನ್ನು ನೋಡೋಕೆ ಹೋಗ್ತಾಯಿದ್ದೀವಿ. ಇದು ಸಹ ಅದ್ಭುತವಾಗಿದೆ ದೇವಸ್ಥಾನ. ಬನ್ನಿ ಇವಾಗ ನಾವು ಒಳಗಡೆ ದೇವರು ಯಾವ ರೀತಿ ಇದೆ ಅಂತ ತೋರಿಸ್ತೀವಿ. ಶ್ರೀದೇವಿ ದರ್ಶನ ಮಾಡಿಕೊಂಡು ಅದೆಲ್ಲ ಮುಗಿದ್ಮೇಲೆ ಇದು ದೇವಸ್ಥಾನದ ಮುಂದೆ ಇದೆ, ಸ್ವಲ್ಪ ಡೌನಲ್ಲಿದೆ. ಅದು ಬಂದುಬಿಟ್ಟು ಇಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಈ ದೇವರ ದರ್ಶನ ಮಾಡಿಕೊಂಡು ಜನಗಳು ತಮ್ಮ ಮನೆಗಳಿಗೆ ವಾಪಸ್ ಆಗ್ತಾರೆ. ಇದೇ ನೋಡಿ ಶ್ರೀ ಭೂವರಹ ಸ್ವಾಮಿ ವಿಗ್ರಹ. ಇದು ತುಂಬ ಚೆನ್ನಾಗಿದೆ. ನೋಡಿ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ಎಷ್ಟು ಅದ್ಭುತವಾಗಿದೆ. ಇದು ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ನೋಡಿ ದೇವಸ್ಥಾನದ ಹಿಂಭಾಗ ಭೂವರಹ ಸ್ವಾಮಿ ವಿಗ್ರಹ ಇಟ್ಟಿದ್ದಾರೆ. ಇದು ಬಲಗಡೆ ಕಿವಿಯಲ್ಲಿ ನಾವು ಕಷ್ಟ ಏನಾದರೂ ಇದ್ದರೆ ಹೇಳ್ಕೊಂಡ್ರೆ ನೆರವೇರುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು ದೇವರ ಕಿವಿಯಲ್ಲಿ ತಮ್ಮ ಕಷ್ಟಗಳನ್ನು ಹೇಳಿಕೊಳ್ತಾರೆ, ಅದು ನೆರವೇರುತ್ತೆ ಅಂತ ಇಲ್ಲಿ ನಂಬಿಕೆ ಇದೆ. ಗಣೇಶ ಕಣ್ಣ ಕಾಣ್ತಾನ ಮುಖ ಹಂಗೆ ವಾರಾಹಿ ದೇವಸ್ಥಾನ. ಈ ದೇವರ ಹತ್ತಿರ ತಮ್ಮ ಸಮಸ್ಯೆಗಳಾದ ಭೂಮಿ ಸಮಸ್ಯೆ, ಮನೆ ಕಟ್ಟೋದು, ಇನ್ನಿತರ ಸಮಸ್ಯೆಗಳಿಗೆ ಇಲ್ಲಿ ಹೇಳ್ಕೊಂಡ್ರೆ ನೆರವೇರುತ್ತೆ ಅಂತ ಹೇಳ್ತಾರೆ. ಭೂ ವಿಚಾರವಾಗಿ ಇಲ್ಲಿ ತುಂಬ ಚೆನ್ನಾಗಿ ನೆರವೇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನೋಡಿ ಭಕ್ತಾದಿಗಳೆಲ್ಲ ತಮ್ಮ ಸಮಸ್ಯೆ ದೇವರ ಹತ್ರ ಹೇಳ್ತಾ ಇದ್ದಾರೆ. ದೇವಸ್ಥಾನ ಎಲ್ಲ ನೋಡಿದ್ರಲ್ಲ, ದೇವ ದರ್ಶನ ಎಲ್ಲ ಮಾಡಿದ್ರಲ್ಲ, ಇಷ್ಟು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಆ ದೇವಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಆ ದೇವಿಯು ಸರ್ವರಿಗೂ ಒಳ್ಳೆಯದನ್ನೇ ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.